ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಹದ್ರಿ ಸರ್ ಕ್ಲಾಸಸ್. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ರೋಮಿಯೋ ಜೂಲಿಯಟ್ MCQ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಮಕ್ಕಳೇ. ಇವತ್ತಿನ ಒಂದು ತರಗತಿಯಲ್ಲಿ ನಾವು 2 ಗೆ ಸಂಬಂಧಪಟ್ಟಂತೆ MCQ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಅಂತ ಮಕ್ಕಳೇ. ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. The population of Monaco in 2 is dash. Option A 12,000, option B 16,000, option C 7,000, option D 60. ಇದರಲ್ಲಿ ಸರಿಯಾದ ಉತ್ತರ ಮಕ್ಕಳೇ 7,000. ಮುಂದಿನ ಪ್ರಶ್ನೆ, which of the following statement is incorrect? ಕೆಳಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಯಾವುದು ತಪ್ಪದ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಹಿಡಿಬೇಕು ಮಕ್ಕಳೇ. ಆಪ್ಷನ್ ಎ, ದ ಪಾಪ್ಯುಲೇಷನ್ ಆಫ್ ಮೊನಾಕೋ ವಾಸ್ ಅಬೌಟ್ 7,000. ಇದು ರೈಟ್, ಸರಿಯಾಗಿದೆ. ಇಲ್ಲಿ ನಾವು ಇನ್ಕರೆಕ್ಟ್ ಆಗಿರುವಂಥದ್ದನ್ನು ಏನು ಮಾಡಬೇಕು ಮಕ್ಕಳೇ, ಆಯ್ಕೆ ಮಾಡ್ಕೋಬೇಕು. ದೇರ್ ವರ್ 60 men ಇನ್ ದ ಆರ್ಮಿ ಆಫ್ ಮೊನಾಕೋ. ಇದು ಕೂಡ ಸರಿಯಾಗಿದೆ. ದ ಇಟಾಲಿಯನ್ ಗೌರ್ಮೆಂಟ್ ಕೊಟೆಡ್ 12,000 francs ಫಾರ್ ಲೆಂಡಿಂಗ್ ಅ ಮಷಿನ್. ಇದು ಕೂಡ ಸರಿಯಾಗಿದೆ. ದ ಕ್ರಿಮಿನಲ್ ರಿಸೀವ್ಡ್ 600 francs ಆಸ್ ಹೀಸ್ ಪೆನ್ಷನ್ ಬಿಫೋರ್ ಲಿವಿಂಗ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಇದರಲ್ಲಿ ಏನು ಕರೆಕ್ಟ್ ಆಗಿರುವಂಥದ್ದು ಯಾವುದು ಅದ ಮಕ್ಕಳು ಎನ್ನುವಂಥದ್ದನ್ನು ನೋಡಿದಾಗ ನಾವು ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಮಕ್ಕಳು. ಇದು ಇನ್ಕರೆಕ್ಟ್ ಆಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ದ ಸ್ಪೆಷಲ್ ಟ್ಯಾಕ್ಸ್ ಮೆನ್ಷನ್ಡ್ ವಾಸ್ ಆನ್ ಡ್ಯಾಶ್. ಇಲ್ಲಿ ಸ್ಪೆಷಲ್ ಟ್ಯಾಕ್ಸ್ ಯಾವುದ್ರ ಮೇಲೆ ಬರ್ತಾ ಇತ್ತು ಅನ್ನುವಂಥದ್ದನ್ನು ಕೇಳಿದಾಗ ಟೊಬ್ಯಾಕೊ ಮೇಲೆ ಬರ್ತಾ ಇತ್ತಾ, ಗೇಮಿಂಗ್ ಹೌಸ್ ಮೇಲೆ ಬರ್ತಾ ಇತ್ತಾ, ಸ್ಪಿರಿಟ್ ಆ್ಯಂಡ್ ವೈನ್ ಮೇಲೆ ಬರ್ತಾ ಇತ್ತಾ ಅನ್ನುವಂಥದ್ದನ್ನು ನೋಡಿದಾಗ ಆಪ್ಷನ್ ಬಿ ಗೇಮಿಂಗ್ ಹೌಸ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇನ್ಕರೆಕ್ಟ್ ಅಬೌಟ್ ದ ಆರ್ಮಿ ಆಫ್ ಮೊನಾಕೋ. ಇಲ್ಲಿ ಆರ್ಮಿಗೆ ಸಂಬಂಧಪಟ್ಟಂತೆ, ಮೊನಾಕೋದ ಆರ್ಮಿಗೆ ಸಂಬಂಧಪಟ್ಟಂತೆ ಯಾವುದು ಇನ್ಕರೆಕ್ಟ್ ಆಗಿರುವಂತಹ ಒಂದು ಮಾಹಿತಿ ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಮಕ್ಕಳೇ. ಸರಿಯಾಗಿ ನೋಡಿಕೊಂಡು ನಾವು ಉತ್ತರವನ್ನು ಚೂಸ್ ಮಾಡಬೇಕಾಗ್ತದೆ. ಆಪ್ಷನ್ ಎ, ಇಟ್ ಹ್ಯಾಡ್ ಓನ್ಲಿ 60 men. ಇದು ಕೇವಲ 60 ಜನರನ್ನು ಮಾತ್ರ ಹೊಂದಿತ್ತು ಅನ್ನುವಂಥದ್ದನ್ನು ಹೇಳ್ತದೆ. ಆಪ್ಷನ್ ಬಿ, ದ ಜನರಲ್ ವಾಸ್ ಆಸ್ಕ್ಡ್ ಟು ಗೆಟ್ ಅ ಸೋಲ್ಜರ್ ಟು ಕಟ್ ದ ಕ್ರಿಮಿನಲ್ಸ್ ಹೆಡ್. ಇದು ಕೂಡ ಸರಿಯಾದ ಆನ್ಸರ್ ಆಗಿರ್ತದೆ. ದ ಜನರಲ್ ಟಾಕ್ಡ್ ವಿತ್ ದ ಸೋಲ್ಜರ್ಸ್ನ ಜೊತೆಗೆ ಜನರಲ್ ಅವರು ಮಾತನಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಓನ್ಲಿ ಒನ್ ಸೋಲ್ಜರ್ ಸೆಡ್ ಹಿ ವುಡ್ ಕಟ್ ದ ಕ್ರಿಮಿನಲ್ಸ್ ಹೆಡ್. ಇದು ಇನ್ಕರೆಕ್ಟ್ ಆಗಿರುವಂತಹ ಒಂದು ಆಪ್ಷನ್ ಆಗಿರ್ತದೆ. ಹಾಗಾಗಿ ಇದು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆ, ದ ಪೀಪಲ್ ಆಫ್ ಡ್ಯಾಶ್ ಫಾರ್ಬೆಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಫ್ರಮ್ ಗೇಮಿಂಗ್ ಹೌಸ್. ಇಲ್ಲಿ ಯಾವ ದೇಶ ತನ್ನ ಒಂದು ಇನ್ಕಮನ್ನು ಗೇಮಿಂಗ್ ಹೌಸ್ ಮೂಲಕ ಪಡೆದುಕೊಳ್ಳುವುದನ್ನು ನಿರ್ಬಂಧನೆ ಮಾಡಿರ್ತದೆ ಅನ್ನುವಂಥದ್ದನ್ನು ಕೇಳಿರ್ತಾರೆ ಮಕ್ಕಳೇ. ಸರಿಯಾದ ಉತ್ತರವನ್ನು ನಾವು ಏನು ಮಾಡಬೇಕು, ಇಲ್ಲಿ ಹುಡುಕಬೇಕಾಗ್ತದೆ. ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಇಟ್ಲಿ, ಆಪ್ಷನ್ ಡಿ ಮೊನಾಕೋ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ. ಮುಂದಿನ ಒಂದು ಪ್ರಶ್ನೆ, ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಡ್ಯಾಶ್. ಇಲ್ಲೇನಾದರೂ ಜೂಜು ಆಡಬೇಕಾಗಿತ್ತು ಅಂತಂದ್ರೆ ಯಾವ ದೇಶಕ್ಕೆ ಹೋಗಬೇಕಾಗಿತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಮಕ್ಕಳೇ. ಜರ್ಮನಿಗೆ ಹೋಗಬೇಕಾಗಿತ್ತಾ? ಇಲ್ಲ. ಇಲ್ಲಿ ಆಲ್ರೆಡಿ ಕೂಡ ಏನು ಮಾಡಿದ್ದೀವಿ ನಾವು ಹಿಂದಿನ ಉತ್ತರವನ್ನು ನೋಡಿದಾಗ ಆಲ್ರೆಡಿ ಇಲ್ಲಿ ಫಾರ್ವರ್ಡನ್ನು ಮಾಡಿದ್ದಾರೆ, ಅಂದರೆ ಅದನ್ನು ನಿಷೇಧ ಮಾಡಿದ್ದಾರೆ. ನೆಕ್ಸ್ಟ್ ಫ್ರಾನ್ಸ್ಗೆ ಹೋಗಬೇಕಾಗಿತ್ತಾ, ನೆಕ್ಸ್ಟ್ ಇಟಲಿಗೆ ಹೋಗಬೇಕಾಗಿತ್ತಾ, ಅಥವಾ ಮೊನಾಕೋ ಹೋಗಬೇಕಾಗಿತ್ತಾ ಅನ್ನುವಂಥದ್ದನ್ನು ನೋಡಿದಾಗ ಎಲ್ಲರೂ ಕೂಡ ಯಾರು ಗ್ಯಾಂಬಲ್ ಆಡಬೇಕಾಗಿತ್ತು ಅನ್ನುವಂಥವ್ರು ಅಲ್ಲೇನು ಮಾಡಬೇಕಾಗಿತ್ತು, ಮೊನಾಕೋಕ್ಕೆ ಹೋಗಬೇಕಾಗಿತ್ತು. ಇದು ಸರಿಯಾದ ಉತ್ತರ ಮಕ್ಕಳೇ. ಮುಂದಿನ ಒಂದು ಪ್ರಶ್ನೆ, The proverb is used to justify the
ಇಲ್ಲಿ ಕೊಟ್ಟಿರುವಂಥ ಗಾದೆ ಯಾವುದನ್ನು ಜಸ್ಟಿಫೈ ಮಾಡ್ತಾವೆ ಅಂತ ಹೇಳ್ತಾರೆ ಮಕ್ಕಳೇ. ಆಪ್ಷನ್ ಎ ಗೇಮಿಂಗ್ ಹೌಸಸ್ ಇನ್ ಮೊನ್ಯಾಕೋ, ಪೆನ್ಷನ್ ಸ್ಯಾಂಕ್ಷನ್ಡ್ ಫಾರ್ ದ ಕ್ರಿಮಿನಲ್, ಚೇಂಜ್ ಫ್ರಮ್ ಡೆತ್ ಟು ಲೈಫ್ ಇಂಪ್ರಿಸನ್ಮೆಂಟ್, ಡಿಸ್ಮಿಸಲ್ ಆಫ್ ದ ಪೆನ್ಷನ್ ಗಾರ್ಡ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗೇಮಿಂಗ್ ಹೌಸಸ್ ಇನ್ ಮೊನ್ಯಾಕೋ. ಸರಿಯಾದ ಉತ್ತರ ಗೇಮಿಂಗ್ ಹೌಸಸ್ ಇನ್ ಮೊನ್ಯಾಕೋ. ಮುಂದಿನ ಒಂದು ಪ್ರಶ್ನೆ. ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ನೋಟಿಸ್ಡ್ ವಾಸ್ ಫಾರ್ ಡ್ಯಾಶ್. ಯಾವುದು ಒಂದು ಹೊಸ ಎಕ್ಸ್ಪೆಂಡಿಚರ್ ಆಗಿ ಇಲ್ಲಿ ಇತ್ತು ಅನ್ನುವಂಥದ್ದನ್ನು ನೋಡಿದಾಗ ಸ್ಯಾಲ್ರಿ ಆಫ್ ಸೋಲ್ಜರ್ಸ್, ಚಾರ್ಜರ್ ಫಾರ್ ಗಿಲೆಟಿನ್, ಸ್ಯಾಲ್ರಿ ಫಾರ್ ದ ಎಕ್ಸಿಕ್ಯೂಷನರ್, ದ ಕೀಪ್ ಆಫ್ ದ ಕ್ರಿಮಿನಲ್. ಇಲ್ಲಿ ಇನ್ನೊಂದು ಹೊಸ ಎಕ್ಸ್ಪೆಂಡಿಚರ್ ಯಾವುದರಿಂದ ಬರ್ತಾ ಇತ್ತು ಅನ್ನುವಂಥದ್ದನ್ನು ನೋಡಿದಾಗ ದ ಕೀಪ್ ಆಫ್ ದ ಕ್ರಿಮಿನಲ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ. ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆಸ್ ದೇ ಟೇಕ್ ಪ್ಲೇಸ್ ಇನ್ 2D year. ಇಲ್ಲಿ ಕೊಟ್ಟಿರುವಂಥ ರೈಟ್ ಸೀಕ್ವೆನ್ಸನ್ನು ಇನ್ಸಿಡೆಂಟ್ಸ್ ಆಧಾರದ ಮೇಲೆ ನಾವೇನು ಮಾಡಬೇಕು, ಸರಿಯಾದ ಒಂದು ಸ್ಟೇಟ್ಮೆಂಟನ್ನು ನಾವು ಕೊಡಬೇಕಾಗ್ತದೆ. ಆಪ್ಷನ್ ಎ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ಎಕ್ಸ್ಪೆಂಡಿಚರ್ ಕೇಮ್ ಟು 600 francs, ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ, ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಇಟ್ ಈಸ್ ನಾಟ್ ಇನ್ ಎ ಸೀಕ್ವೆನ್ಸ್ ಆರ್ಡರ್. ಹಾಗಾಗಿ ಇದು ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ನೋಡ್ರಿ, ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್, ಎಕ್ಸ್ಪೆಂಡಿಚರ್ ಕೇಮ್ ಟು 600 francs, ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್, ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಇದು ನಾವೇನು ಮಾಡೋಣ ಅಂತ ಸರಿಯಾದ ಉತ್ತರವನ್ನು ನಾವಿಲ್ಲಿ ಚೂಸ್ ಮಾಡೋಣ. ನೆಕ್ಸ್ಟ್ ಹತ್ತನೇ ಪ್ರಶ್ನೆ. ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ಎ ವಿತ್ ದ ಅಮೌಂಟ್ ಇನ್ ದ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು 2D year ಆ್ಯಂಡ್ ಚೂಸ್ ದ ರೈಟ್ ಆಪ್ಷನ್ಸ್. ಫ್ರೆಂಚ್ ಗೌರ್ಮೆಂಟ್ ಎಷ್ಟು ಅಮೌಂಟನ್ನು, ಎಷ್ಟು ಫ್ರಾಂಕ್ಸನ್ನು ಕೇಳಿರ್ತಾರೆ. ದ ಇಟಾಲಿಯನ್ ಗೌರ್ಮೆಂಟ್ ಎಷ್ಟು ಫ್ರಾಂಕ್ಸನ್ನು ಡಿಮ್ಯಾಂಡ್ ಮಾಡಿರ್ತಾರೆ. ಆ್ಯಂಡ್ ದ ಪೆನ್ಷನ್ ವಾಸ್ ಫಿಕ್ಸ್ಡ್ ಹೌ ಮಚ್ ಫ್ರಾಂಕ್ಸ್. ಇಲ್ಲಿ ಸರಿಯಾಗಿ ನಾವು ಆಯ್ಕೆಯನ್ನು ಮಾಡ್ಕೋಬೇಕಾಗಿರ್ತದೆ ಮಕ್ಕಳೇ. ದ ಫ್ರೆಂಚ್ ಗೌರ್ಮೆಂಟ್ ಆಸ್ಕ್ಡ್ 1600 francs. The Italian government asked 12,000 francs. The pension was fixed 600 francs. This is right answer. Option ನೋಡಿದಾಗ ಮಕ್ಕಳೇ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಹನ್ನೊಂದನೇ ಪ್ರಶ್ನೆ. ದ ಕಿಂಗ್ಡಮ್ ಆಫ್ ಮೊನ್ಯಾಕೋ ಹ್ಯಾಡ್ ಡ್ಯಾಶ್. ನೋಡಿ ಮಕ್ಕಳೇ, ಮೊನ್ಯಾಕೋದ ಹತ್ರ, ಮೊನ್ಯಾಕೋ ರಾಜಧಾನಿ ಹತ್ರ ಏನನ್ನ ಹೊಂದಿತ್ತು ಅನ್ನುವಂಥದ್ದನ್ನು ಕೇಳಿದಾಗ ಗಿಲೆಟಿನ್ ಆ್ಯಂಡ್ ಎಕ್ಸಿಕ್ಯೂಷನರ್, ಎ ಸುಟೇಬಲ್ ಪ್ರಿಸನ್, ಎ ಲಾರ್ಜ್ ಆರ್ಮಿ, ಇವ್ಯಾವೂ ಸಹ ಅಲ್ಲಿರಲಿಲ್ಲ. ಇರುವುದೊಂದೇ ಯಾವುದಕ್ಕಿತ್ತು ಅಂತಂದಾಗ ಎ ಗೇಮಿಂಗ್ ಹೌಸ್ ಈಸ್ ಅ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ. ಚೂಸ್ ದ ಆಡ್ ಕಾಂಬಿನೇಷನ್. ಸೂಕ್ತ ಅಲ್ಲದಿರುವುದಂಥದ್ದನ್ನು ನಾವೇನು ಮಾಡಬೇಕಾಗಿದೆ, ಇಲ್ಲಿ ತೆಗಿಬೇಕಾಗಿದೆ. ಕಿಂಗ್ ಆ್ಯಂಡ್ ಮೆನ್, ಎಕ್ಸ್ಪೆಂಡಿಚರ್, ಜರ್ಮನ್ ಸವರಿಯನ್, ಅಪೋಸ್ಡ್ ಗೇಮಿಂಗ್ ಹೌಸಸ್, ಸೋಲ್ಜರ್ ರೆಡಿ ಟು ಕಟ್ ಹೆಡ್, ಕ್ರಿಮಿನಲ್ ರೆಲಕ್ಟೆಂಟ್ ಟು ಗೋ ಔಟ್. ಇಲ್ಲಿ ಯಾವುದು ಸೂಕ್ತ ಅಲ್ಲದಾದಂತಹ ಒಂದು ಕಾಂಬಿನೇಷನ್ನ ತೆಗಿಬೇಕಾಗಿದೆ. ದ ಸೋಲ್ಜರ್ಸ್ ರೆಡಿ ಟು ಕಟ್ ಹೆಡ್ ಅನ್ನುವಂಥದ್ದು ಏನಾಗಿದೆ ಮಕ್ಕಳೇ, ಆಡ್ ಆಗಿರುವಂತಹ ಒಂದು ಆಪ್ಷನ್ ಆಗಿದೆ. ಅದನ್ನು ನಾವು ಸರಿಯಾದ ಉತ್ತರವನ್ನಾಗಿ ಇಲ್ಲಿ ನೋಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ. ಬ್ರದರ್ ಮೊನಾರ್ಕ್ ರೆಫರ್ಸ್ ಟು ದ ಕಿಂಗ್ ಆಫ್ ಡ್ಯಾಶ್. ಯಾವ ಒಂದು ರಾಜ್ಯದ ರಾಜನಿಗೆ ನಾವು ಬ್ರದರ್ ಮೊನಾರ್ಕ್ ಅಂತ ಕರಿತೀವಿ ಇಲ್ಲಿ ಅಂತಂದಾಗ ಇಟಲಿ, ಜರ್ಮನಿ, ಫ್ರಾನ್ಸ್,
ಮೊನ್ಯಾಕೋ. ಮೊನ್ಯಾಕೋದ ಬ್ರದರ್ ಮೊನ್ಯಾಕೋ ಅಂದ ಯಾವುದು ಅಂತಂದಾಗ ಇಟಲಿ ಈಸ್ ಅ ರೈಟ್ ಆನ್ಸರ್ ಮಕ್ಕಳೇ. ಇಟಲಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ನಾಟ್ ಅ ರೀಸನ್ ಫಾರ್ ರೆಫ್ಯೂಸಿಂಗ್ ಟು ಲೀವ್ ಪ್ರಿಸನ್. ಇಲ್ಲಿ ಇರುವಂಥ ಕೈದಿ ಯಾಕೆ ಜೈಲನ್ನ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಮಾಡಲಿಲ್ಲ ಅನ್ನುವಂಥದ್ದನ್ನು ನೋಡಿದಾಗ ಆಪ್ಷನ್ ಎ ಲೈಕ್ಡ್ ಪ್ಯಾಲೇಸ್ ಫುಡ್, ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್, ಕಿಂಗ್ ರೂನ್ಡ್ ಹೀಸ್ ಕ್ಯಾರೆಕ್ಟರ್, ಗೋ ಔಟ್ ಆಫ್ ವರ್ಕಿಂಗ್ ಹ್ಯಾಬಿಟ್. ಇಲ್ಲಿ ಯಾವುದು ಸೂಕ್ತವಾಗಿರುವಂತಹ ಉತ್ತರ ಆಗಿದೆ ಅನ್ನುವಂಥದ್ರ ಬದಲಿ ಅವರು ನಾಟ್ ಅ ರೀಸನ್ ಅಂತ ಕೇಳಿದ್ದಾರೆ ಮಕ್ಕಳೇ. ನಾಟ್ ಅ ರೀಸನ್ ಅಂತಂದಾಗ ಲೈಕ್ಡ್ ಪ್ಯಾಲೇಸ್ ಫುಡ್, ದಿಸ್ ಈಸ್ ನಾಟ್ ಎ ರೀಸನ್. ಬಿಕಾಸ್ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಬಿಕಾಸ್ ಹಿ ವಾಸ್ ಅ ಪ್ರಿಸನರ್, ಆ್ಯಂಡ್ ಕಿಂಗ್ ರೂನ್ಡ್ ಹೀಸ್ ಕ್ಯಾರೆಕ್ಟರ್, ದಿಸ್ ವಾಸ್ ಆಲ್ಸೋ ರೈಟ್. ಗೋ ಔಟ್ ಆಫ್ ವರ್ಕಿಂಗ್ ಹ್ಯಾಬಿಟ್, ದಿಸ್ ವಾಸ್ ಆಲ್ಸೋ ರೈಟ್. ಹಾಗಾಗಿ ಇಲ್ಲಿ ರೀಸನ್ ಯಾವುದಾಗಿರಲಿಲ್ಲ ಅಂತಂದಾಗ ಲೈಕ್ ಪ್ಯಾಲೇಸ್ ಫುಡ್ ಅನ್ನುವಂಥದ್ದು ರೀಸನ್ ಆಗಿರಲಿಲ್ಲ ಮಕ್ಕಳೇ. ಮುಂದಿನ ಒಂದು ಪ್ರಶ್ನೆ, ಅಡ್ವಾನ್ಸ್ ಪೆನ್ಷನ್ ರಿಸೀವ್ಡ್ ವಾಸ್ ಡ್ಯಾಶ್, ಫುಲ್ ಆ್ಯನ್ಯುಟಿ, 2/3, 1/3, ಹಾಫ್. ಎಷ್ಟು ಪೆನ್ಷನನ್ನು ಅಡ್ವಾನ್ಸ್ ಆಗಿ ಆ ಒಂದು ಕೈದಿ ತೆಗೆದುಕೊಂಡ ಅನ್ನುವಂಥದ್ದನ್ನು ನೋಡಿದಾಗ ಫುಲ್ ಆ್ಯನ್ಯುಟಿ ಇದು ಅಲ್ಲ, 2/3 ಇದು ಕೂಡ ಅಲ್ಲ, 1/3 ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದ ಕ್ರಿಮಿನಲ್ ಸ್ಟಾರ್ಟೆಡ್ ಡ್ಯಾಶ್ ಫಾರ್ ಲಿವ್ಲಿಹುಡ್. ಕ್ರಿಮಿನಲ್ಲು ಆ ಒಂದು ಪೆನ್ಷನ್ನ ತೆಗೆದುಕೊಂಡು ಮತ್ತು ತನ್ನ ಒಂದು ಪೆನ್ಷನ್ನ ತೆಗೆದುಕೊಂಡು ಏನನ್ನು ಸ್ಟಾರ್ಟ್ ಮಾಡ್ದ ಅನ್ನುವಂಥದ್ದನ್ನು ನೋಡಿದಾಗ ಆಪ್ಷನ್ ಎ ಗೇಮಿಂಗ್ ಹೌಸ್, ಆಪ್ಷನ್ ಬಿ ಸೆಲ್ಲಿಂಗ್ ಟೊಬ್ಯಾಕೋ ಆ್ಯಂಡ್ ವೈನ್, ಆಪ್ಷನ್ ಸಿ ಮಾರ್ಕೆಟ್ ಗಾರ್ಡನಿಂಗ್, ಆಪ್ಷನ್ ಡಿ ಆರ್ಮಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದಾಗ ಮಾರ್ಕೆಟ್ ಗಾರ್ಡನಿಂಗ್. ವೆನ್ ಹಿ ರಿಲೀಸ್ಡ್ ಆ್ಯಂಡ್ ವೆನ್ ಹಿ ಗೆಟ್ ಪೆನ್ಷನ್ ಹಿ ಸ್ಟಾರ್ಟೆಡ್ ಮಾರ್ಕೆಟ್ ಆ್ಯಂಡ್ ಗಾರ್ಡನಿಂಗ್. ದಿಸ್ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಡರ್ಟಿ ಬಿಸ್ನೆಸ್ ರೆಫರ್ಸ್ ಟು, which was dirty business here? That was selling wine, selling tobacco, market gardening, gaming house. Here the right answer is gaming house because it ruined so many families. That's why this is right answer. Gaming house is a dirty business. And next question, France was not respectful because it was monarchical, military, democratic, republican. Here this is right answer, republican. It was also republican means ಗಣರಾಜ್ಯ ಅಂತ ಕರಿತೀವಿ ನಾವು. It was also republican country, that's why it was not respectful for gaming houses. ಮುಂದಿನ ಪ್ರಶ್ನೆ, here also repeated questions. Brother monarch refers to France, Germany, Italy, Russia. Italy was brother monarch. This is right answer. Next question, the only hitch in life imprisonment was no suitable prison. Option here, option A no suitable prison, uncomfortable prison, no facilities, 2 comfortable prison. What was the hitch here?
ದೇರ್ ವಾಸ್ ನೋ ಸುಟೇಬಲ್ ಪ್ರಿಸನ್, ದಟ್ ವಾಸ್ ದ ಹಿಚ್ ಹಿಯರ್. ಇಲ್ಲಿ ದೊಡ್ಡ ಸಮಸ್ಯೆ ಏನಾಗಿತ್ತು ಅಂತಂದ್ರೆ ಆಪ್ಷನ್ ಎ ನೋ ಸುಟೇಬಲ್ ಪ್ರಿಸನ್, ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾಗಿರುತ್ತ ಸುಟೇಬಲ್ ಪ್ರಿಸನ್ ಆಗಿರಲಿಲ್ಲ, ಇದು ದೊಡ್ಡ ಸಮಸ್ಯೆ ಆಗಿತ್ತು ಅನ್ನುವಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ ಫಾರ್ ದ ಕ್ರಿಮಿನಲ್ ವಾಸ್ ಡ್ಯಾಶ್ ಫ್ರಾಂಕ್ಸ್. ವರ್ಷದ ಒಂದು ಖರ್ಚು ಎಷ್ಟಾಗಿತ್ತು ಅನ್ನುವಂಥದ್ದನ್ನು ನೋಡಿದಾಗ ಮಕ್ಕಳೇ 16,000. Annual expenditure for the criminal was dash francs. 16,000, 12,000, 200, 600. 600 francs is the right answer. ಮುಂದಿನ ಒಂದು ಪ್ರಶ್ನೆ, initial punishment was life imprisonment, death sentence, ಲಾಕ್ ಆಫ್ ಪೆನ್ಷನ್ಸ್. ಮೊದಲು ನಾವು ಕೈದಿಗೆ ನೀಡಿದಂಥ ಪನಿಷ್ಮೆಂಟ್ ಯಾವುದಾಗಿತ್ತು ಮಕ್ಕಳೇ? ಲೈಫ್ ಇಂಪ್ರಿಸನ್ಮೆಂಟ್, ಡೆತ್ ಸೆಂಟೆನ್ಸ್, ಲಾಕ್ ಆಫ್ ಪೆನ್ಷನ್. ವಿಚ್ ವಾಸ್ ಇನಿಷಿಯಲ್ ಪನಿಷ್ಮೆಂಟ್ ವಾಸ್? ದಟ್ ವಾಸ್ ಡೆತ್ ಸೆಂಟೆನ್ಸ್. ಇಟ್ ವಾಸ್ ಸೋ ಕಾಸ್ಟ್ಲಿ. ಫ್ರಾನ್ಸ್ ಗೌರ್ಮೆಂಟ್ ಆಸ್ಕ್ಡ್ 16,000 francs, Italian government asked 12,000 francs, and the annual expenditure was 600 francs. That's why the life imprisonment was the punishment after death sentence. Okay, okay. ಇಲ್ಲಿ ಸರಿಯಾದ ಉತ್ತರ ಡೆತ್ ಸೆಂಟೆನ್ಸ್ ಈಸ್ ದ ಇನಿಷಿಯಲ್ ಪನಿಷ್ಮೆಂಟ್. ಮೊದಲು ನೀಡಿದಂಥ ಪನಿಷ್ಮೆಂಟ್ ಯಾವುದು? ದಟ್ ಡೆತ್ ಸೆಂಟೆನ್ಸ್. ಅದಾದ ನಂತರ ಏನು ಮಾಡ್ತಾರೆ? ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ತಾರೆ. ಅದು ಆದ ನಂತರ ಪೆನ್ಷನ್ ಏನು ಮಾಡ್ತಾರೆ ಮಕ್ಕಳೇ? ಫಿಕ್ಸ್ ಮಾಡ್ತಾರೆ. ಮುಂದಿನ ಒಂದು ಪ್ರಶ್ನೆ, the people of Monaco were sociable, fashionable, peaceable, irritable. Which was the right answer? That was peaceable. ಆ ರಾಜ್ಯ ಚಿಕ್ಕದಿದ್ರೂ ಕೂಡ ಭಾಳಷ್ಟು ಪೀಸೇಬಲ್ ಆಗಿದ್ದರು ಮಕ್ಕಳೇ. ಇಲ್ಲಿ ನಾವು ಸರಿಯಾಗಿ ಏನು ಮಾಡಬೇಕು? ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಿಯರ್ ಕ್ರಿಮಿನಲ್ಸ್ ಫುಡ್ ಕೇಮ್ ಫ್ರಮ್. ಕ್ರಿಮಿನಲ್ ಒಂದು ಊಟ ಎಲ್ಲಿಂದ ಬರ್ತಾ ಇತ್ತು? ಪ್ಯಾಲೇಸ್ನ ಕಿಚನ್, ಗೇಮಿಂಗ್ ಹೌಸ್, ಗಾರ್ಡ್ಸ್ ಕಿಚನ್, ಸೋಲ್ಜರ್ಸ್ ಕಿಚನ್. ಪ್ಯಾಲೇಸ್ ಕಿಚನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳೇ. ನೆಕ್ಸ್ಟ್ ಕ್ವಶನ್, ವೆನ್ ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್ ದ ಕ್ರಿಮಿನಲ್ ಡ್ಯಾಶ್. ನೋಡ್ರಿ ಮಕ್ಕಳೇ, ಗಾರ್ಡನ್ನು ಡಿಸ್ಮಿಸ್ ಮಾಡಿದ ನಂತರ ಕ್ರಿಮಿನಲ್ ಏನು ಮಾಡ್ದ ಅನ್ನುವಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಅದನ್ನು ಸರಿಯಾಗಿ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ರಿ. ಹಿ ಟ್ರೈ ಟು ರನ್ ಅವೇ, ಡಿಮ್ಯಾಂಡೆಡ್ ಪ್ರೊಟೆಕ್ಷನ್, worried over family, did not try to run away. Which was the criminal did? ಇಲ್ಲಿ ಕ್ರಿಮಿನಲ್ ಏನು ಮಾಡ್ದ ಅನ್ನುವಂಥದ್ದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ಯದ ಮಕ್ಕಳೇ. ಹಿ ವಾಸ್ ಟ್ರೈ ಟು ರನ್ ಅವೇ, ಇಲ್ಲ. ಡಿಮ್ಯಾಂಡೆಡ್ ಪ್ರೊಟೆಕ್ಷನ್, ನೋ. ವರಿಡ್ ಅಬೌಟ್ ಫ್ಯಾಮಿಲಿ, ನೋ. ಡಿಡ್ ನಾಟ್ ಟ್ರೈ ಟು ರನ್ ಅವೇ. ಇದರೊಳಗೆ ಸರಿಯಾಗಿರುವಂಥ ಉತ್ತರ ನೋಡ್ಕೊಳ್ಳಿ ಮಕ್ಕಳೇ. ಸರಿಯಾಗಿರುವಂಥದ್ದನ್ನು yes, here he did not try to run away. This is the right answer. ಮುಂದಿನ ಒಂದು ಪ್ರಶ್ನೆ, ಸೋಲ್ಜರ್ಸ್ ರೆಫ್ಯೂಸ್ಡ್ ಎಕ್ಸಿಕ್ಯೂಷನ್ ಬಿಕಾಸ್. ಸೋಲ್ಜರ್ಸ್ರು ಯಾಕೆ ಒಂದು ಎಕ್ಸಿಕ್ಯೂಷನ್ನ ತಿರಸ್ಕಾರ ಮಾಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡಿದಾಗ ಮಕ್ಕಳೇ, ಆಪ್ಷನ್ ಎ ನಾಟ್ ಟ್ರೈನ್ಡ್, ಆಪ್ಷನ್ ಎ ನಾಟ್ ಟ್ರೈನ್ಡ್, option B wanted pardon, wanted him to run, wanted pension. Here the soldier said not trained. This is right answer. French government. ಓಕೆ ಮಕ್ಕಳೇ, ಇಲ್ಲಿರುವಂಥ ಮ್ಯಾಚ್ ದ ಫಾಲೋಯಿಂಗ್ ನೋಡ್ಕೊಳ್ರಿ. ಫ್ರೆಂಚ್ ಗೌರ್ಮೆಂಟ್ ವಿಚ್ ವಾಸ್ ದ ರಿಪಬ್ಲಿಕ್ ಸಾರಿ
King of Italy, brother of Monaco, French government, kinglet, King of Monaco, sorry, French government, it was a republican, King of Italy, brother monarch, King of Monaco, kinglet. It means ಫ್ರೆಂಚ್ ಗೌರ್ಮೆಂಟ್ ಅನ್ನುವಂಥದ್ದು ಏನದ ಮಕ್ಕಳೇ, ಗಣರಾಜ್ಯ ಅದ, ಗಣರಾಜ್ಯ. ಆ್ಯಂಡ್ ಕಿಂಗ್ ಆಫ್ ಇಟ್ಲಿ, ಬ್ರದರ್ ಆಫ್ ಮೊನಾರ್ಕ್, ಬ್ರದರ್ ಆಫ್ ಮೊನಾರ್ಕ್. ಆ್ಯಂಡ್ ಕಿಂಗ್ ಆಫ್ ಮೊನಾಕೋ ಇಟ್ ಈಸ್ ಕಿಂಗ್ಲೆಟ್. ಇಲ್ಲಿ ರಾಜನ ಒಂದು ಆಳ್ವಿಕೆ ಇರ್ತದೆ ಮಕ್ಕಳೇ. ಹಾಗಾಗಿ ಸರಿಯಾದ ಮ್ಯಾಚಿಂಗ್ ಯಾವುದು ಅಂತಂದಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್. ಫ್ರೆಂಚ್ ಗೌರ್ಮೆಂಟ್ ಆಸ್ಕ್ಡ್ 16,000 francs, King of Italy asked 12,000 francs, pension amount was 600 francs. This is right answer. Option B is right answer. ಮುಂದಿನ ಪ್ರಶ್ನೆ, population of Monaco, soldiers in army, pension granted in francs. Here population Monaco was 7,000, soldiers in Monaco only 60, pension granted in francs only 600. This is right answer ಮಕ್ಕಳೇ. The right answer is D. ಮುಂದಿನ ಪ್ರಶ್ನೆ, gaming houses forbidden in dash, monopoly of gaming houses Monaco, special revenue comes from gaming house. And option A, gaming houses forbidden in German sovereigns. Here the right answer is C, option is a right answer. Okay ಮಕ್ಕಳೇ, next question. The statement is here, German sovereigns forbade gaming houses, wanted the Prince of Monaco monopolize them. Which are the statement here right, and which is the reason is right here? You have to check it. Here the right answer is only statement is correct, then the reason was not correct. ಮುಂದಿನ ಪ್ರಶ್ನೆ, here also statement and reason given. Statement is here, there was no proper respect for king in France, there was a republican government in France. Both are right, both statement and reason are correct. Option is the right answer. Next one, statement is here, the soldiers were not ready to cut the man's head off, they were not trained for it. Both the statement and reasons are correct. Option A is a correct answer. Next question, death sentence was changed to life imprisonment, they thought it would be cheaper. Yes, statement and reasons are correct, both are correct, both statement and reasons are correct. Next one, a guard was placed over the criminal was all alone. Which one is right here? Only the statement is correct,
only the statement is correct, because the criminal was not all alone. Next question. The guard was dismissed. It was done to cut down the expenditure. Both are right here. Statement also correct, reason also correct. That's why both statement and reason are correct. Pick the right sequence from the story to the right sequence means correct order, correct lesson wise, correct paragraph wise. It was the you have to choose the right sequence from here. Option A, the guard had to watch the criminal. Death sentence was altered to life imprisonment. There was a small lockup. A guard was placed over him. Option B, a guard was placed over him. Death sentence was altered to life imprisonment. There was a small lockup. The guard had to watch the criminal. Option C, the sentence was altered to life imprisonment. There was a small lockup. A guard was placed over him. The guard had to watch the criminal. The C option is the right answer. First, the death sentence was altered to life imprisonment because the cost was too high and there was a small lockup. Next, a guard was placed over him. The guard had to watch the criminal. It is a right answer. And 38 question, pick the right sequence from the story to the year. Here was also direct, we go to direct answer. The criminal fetched his own dinner from palace kitchen when the what was that? The guard was dismissed. The minister waited to see what would happen. The criminal did not run away. This is the right answer. Next question. The criminal was given annual pension of 600 francs to go away from the prison. The criminal was reluctant to go away from the prison. Yes, both are correct. The wretch refers to here brother of Monaco, criminal, army general, friends. The right answer is criminal. Next question. The cheap mode of punishment was Italian proposal. No, it was 12,000 francs. Prison till death. It was too high. Next, execution by soldiers. This is right. Next question. Not done by criminal. Criminal ಏನು ಮಾಡಲಿಲ್ಲ. Collected pensions. Yes, he did. Market gardening. Yes, he did. Gambling daily. Yes, he did. Emigrated. This is not. Option D is right answer. Sorry. Option C is right answer. He was also emigrated from the kingdom. Sorry for the wrong answer. Next question. Here, everyone who wants to gambling goes to France, Germany, Italy. These are wrong. Monaco is right answer. ಹಿಯರ್ ಬಿಸ್ನೆಸ್ ಮೊನೋಪಾಲಿಸ್ ಬೈ ಕಿಂಗ್ಲೆಟ್. ಇಲ್ಲಿ ಯಾವ ರೀತಿಯಾಗಿ ಬಿಸ್ನೆಸ್ ನಡೀತಾ ಇತ್ತು ಅನ್ನುವಂಥದ್ದನ್ನು ನೋಡಿದಾಗ ಫಸ್ಟ್ ಒನ್ ಈಸ್ ಗ್ಯಾಮ್ಲಿಂಗ್, ಸೆಕೆಂಡ್ ಮಾರ್ಕೆಟಿಂಗ್, ಆಪ್ಷನ್ ಸಿ ಟ್ರಾವೆಲಿಂಗ್, ಆಪ್ಷನ್ ಡಿ gardening. Which is right answer here? Gambling is a right answer. Next question. Here also repeated question. Initial hitch in execution.
What was the hitch in execution? The king prohibited no guillotine and executioner, only executioner, only guillotine. Here no guillotine and executioner. This is right answer. Next question. The proverb "you can't earn stone palaces by honest labor" is used to deer to justify. Which is right answer here? Option A, the alteration of death sentence to life imprisonment, the decision to dismiss the guard, the pension given to the criminal, the presence of gaming house in Monaco. This is the "you can't earn stone palaces by honest labor" is used to deer to justify this statement. The presence of gaming houses in Monaco. At last question. Who is described as young and healthy in a 2D year? Who is described as young and healthy in 2D year? Okay, the answer is the criminal. The answer is the criminal is young and healthy in 2D year. ಓಕೆ ಮಕ್ಕಳೇ, ಇದಿಷ್ಟು ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ 2D year ಒಂದು ಅಧ್ಯಾಯವಾಗಿತ್ತು. ಇದರಲ್ಲಿ ಸಾಕಷ್ಟು ನೀವು ಕಲ್ತಿದ್ದೀರಿ ಅಂತ ಅಂದ್ಕೊಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮುಂದೆ ಬರುವಂಥ ಎಲ್ಲ ಒಂದು ವಿಡಿಯೋಗಳನ್ನು ನೀವೇನು ಮಾಡ್ಬೋದು, ಪಡ್ಕೊಳ್ಬೋದು. ಹಾಗಾಗಿ ನಾನು ಎಲ್ಲ MCQಗಳನ್ನು ಯಾವ ರೀತಿ ಬರ್ತಾವೆ ಅನ್ನುವಂಥದ್ದನ್ನು ಕೂಡ ಎಲ್ಲ ಪಾಠದ ಮೇಲೆ ಮುಂದೆ ಮಾಡಿ ಹಾಕ್ತೀನಿ ಮಕ್ಕಳೇ. ದಯವಿಟ್ಟು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.